ಎಲ್ರು ಇಲ್ಲಿ ಕೇಳಿ ಸೈಲೆನ್ಸ್. 1 ನಿಮಿಷ ಸೈಲೆನ್ಸ್. ಏನ್ ಸಮಾಚಾರ ಗುರು? ಇವತ್ ನಾವಿಲ್ಲೆಲ್ಲರೂ ಸೇರಿರೋ ಉದ್ದೇಶ ಏನು? MBBS ಹುಡುಗರು ಕಿರಿಕ್ ಪಾರ್ಟಿ ಮಾಡಿದ್ರೆ ಹೇಗಿರತ್ ಹೇಳಿ? ಸೂಪರ್ ಆಗಿರತ್ತೆ. ಡಬ್ಬಾ ತರ ಇರುತ್ತೆ ನೋಡಿ. ಹೇಗ್ ಓದ್ತಿದ್ದಾನೆ ನೋಡಿ. ವಿಶ್ವೇಶ್ವರಯ್ಯ ಅವ್ರು ಓದಂಗ್ ಓದ್ತಾ ಇದ್ದಾನೆ. ಮಗ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್ ಅಲ್ವಾ? ಲೇ ದಡ್ಡ, ವಿಶ್ವೇಶ್ವರಯ್ಯ ಹಂಗ್ ಓದಿದಿಕ್ ತಾನೆ ಡಾಕ್ಟರ್ ವಿಶ್ವೇಶ್ವರಯ್ಯ ಆಗಿದ್ದು. ಬ್ಯೂಟಿಫುಲ್ ಪಾಯಿಂಟ್ ಮಗ. ಇಂತ ಗೂಂಡಿನ ಮಕ್ಳಿಗೆ ಸೀನಿಯರ್ಸ್ ಯಾರು ರ್ಯಾಗಿಂಗ್ ಮಾಡ್ಲಿಲ್ವಾ? ಅಯ್ಯೋ, ಇವನ್ ರ್ಯಾಗಿಂಗ್ ಕತೆ ಕೇಳ್ತಿಲ್ಲ ಅಲ್ಲೋ. ನಿನ್ ರ್ಯಾಗಿಂಗ್ ಕತೆ ಹೇಳ. ಸೀನಿಯರ್ಸ್ ಎಲ್ಲ ಇವನ ಹತ್ರ ಬಂದು ಯಾವ ಹುಡುಗಿ ಮೇಲೆ ಲವ್ ಆಗಿದೆ ಅಂತ ಕೇಳಿದ್ರಪ್ಪ. ಈ ನನ್ ಮಗ ಭವ್ಯ ಅಂತಂದ. ಮಾರನೇ ದಿನ ಸೀನಿಯರ್ಸ್ ಎಲ್ಲ ಕ್ಲಾಸ್ ಹಾಜರು. ಯಾರ ಭವ್ಯ ಅಂತ ನೋಡಕ್ಕೆ. ಭವ್ಯ ಅಂತ ಯಾರಿಲ್ಲ ಅಂತ ಸೀನಿಯರ್ಸ್ ಗೊತ್ತಾಯ್ತಾ? ರುಬುದ್ರು ಹ್ಯಾಗ್ ರುಬ್ಬಿದಾರ ನೋಡಿ. ಇಡ್ಲಿ ರುಬ್ದಂಗ್ ರುಬ್ಬಿದ್ದಾರೆ. ಅಲ್ಲ, ಅವನು ಅವಾಗ್ಲಿಂದ ಇಲ್ಲೇ ತಲೆ ಎತ್ತಿಲ್ಲ, ಇನ್ನು ಹುಡ್ಗಿರ್ ನೋಡಕ್ ತಲೆ ಎತ್ಬಿಡ್ತಾನ. ಭವ್ಯ ನೋಡು, ನಮ್ಮ ಅನಾಟಮಿ ಪ್ರೊಫೆಸರು. ನಂಗೆ ಅವ್ರ ಮೇಲೆ ಲವ್ ಆಗಿತ್ತು. ಅವಾಗಿಂದ ಭವ್ಯ ಅಂತಿದ್ಯಲ್ಲ, ಏನ್ ಗೊತ್ತ ನಿಂಗೆ ಅವ್ರ ಬಗ್ಗೆ? ಪೂರ್ತಿ ಅನಾಟಮಿನೇ ಗೊತ್ತು. ಅವನ್ ಕತೆ ಬಿಡು. ನಿಮ್ಗೆ ಯಾವ ಹುಡುಗಿ ಮೇಲೆ ಲವ್ ಆಗಿರ್ಲಿಲ್ವಾ? ನಿಮ್ದು ಯಾವ್ದೋ ಲವ್ ಸ್ಟೋರೀಸೇ ಇರ್ಲಿಲ್ವಾ? ಅಯ್ಯೋ, ನಾವ್ ಈ ಕಡೆಯಿಂದ ಸಾನವಿ ಅಂದ್ರೆ ಆ ಕಡೆಯಿಂದ ನಮ್ಗೆ ಗುಮ್ತೀವಿ. ಸನ್ನಿ ರಾತ್ರಿ ನಾವು ಜೋಳದ ಗದ್ದೆಗೆ ಹೋಗ್ದಿದ್ರು ರೂಮಲ್ಲಿರೋ ಜಿರಳೆ ಗೊದ್ದ ಅಂತ ನೋಡ್ತೀವಪ್ಪ. ಸನ್ನಿ ಸಾನ್ವಿ ತಂಗಿ ಜಾನ್ವಿ. ಸಾನ್ವಿ ಅಂತವ್ರು ಸೂಪರ್ ಆಗಿರೋನ್ ಇಷ್ಟಪಡ್ತಾರೆ. ಆರ್ಯ ಅಂತವ್ರು ನಮ್ಮಂತ ಸ್ಪೆಷಲ್ ಆಗಿರೋರ್ನ ಇಷ್ಟಪಡ್ತಾರೆ. ಆದ್ರೆ ಮದ್ವೆ ಆಗೋದು ಸೂಪರ್ ಸ್ಪೆಷಾಲಿಟಿ ಆಗಿರೋನ. Hey you people, which course are you? MBBS. ಓಹ್, ಎಷ್ಟು ವರ್ಷ ಓದಿದ್ರಲ್ಲ ಮುಗಿಯಲ್ವಲ್ಲ? ಆ ಕೋರ್ಸ್ ನಿಮ್ದೇನಾ? ಸರ್, ತಿರ್ಬೋಗಿ ಜೀವನ ನಮ್ಮದಲ್ಲ, ಓದಿ ಬೋರಾಗಿದೆ. ಬಾರಿಗೆ ಪರಾರಿ ಆಗುವ ಪೋರರಲ್ಲ, ಓದಲು ಇನ್ನು ಬೇಜಾನಿದೆ. MBBS ಅಲ್ಲಿ ಬರೀ ಓದೋದಷ್ಟೇನಾ? ಈ ಎಲೆಕ್ಷನ್ ಫೆಸ್ಟ್ ಅಂತ ಏನಿರಲ್ವಾ? ಫೆಸ್ಟ್ ಇರಲ್ವಾ? ನಮ್ ವೈಟ್ ಏಪ್ರಾನ್ಗಳಿಗೆ ಕಲರ್ಗಳು ಬರೋ ಟೈಮ್ ಅದು. ನಿಮ್ ಇಂಜಿನಿಯರಿಂಗ್ ಅಲ್ಲಿ CS EC ಅಂತ ಮೊದ್ಲೇ ಡಿವೈಡ್ ಮಾಡ್ತೀರಾ, ಆಮೇಲೆ ಎಲೆಕ್ಷನ್ ಮಾಡ್ತೀರಾ. ನಮ್ ಮೆಡಿಕಲ್ ಅಲ್ಲಿ ಉಲ್ಟಾ, ಮೊದ್ಲು ಎಲೆಕ್ಷನ್ ಮಾಡ್ತಾರೆ, ಆಮೇಲೆ ಕ್ಲಾಸೇ ಡಿವೈಡ್ ಆಗತ್ತೆ. MBBS ಅಲ್ಲಿ 2 ತರ ಜನ ಇರ್ತಾರೆ. ಫೆಸ್ಟ್ ಅಂತ ನೋಡೋ ಜನ, ಫೆಸ್ಟ್ ನ ಪಬ್ಲಿಕ್ ಹಾಲಿಡೇ ಅನ್ಕೊಂಡು ಮನೇಲಿ ಕೂತ್ ಓದೋ ಜನ. ಅದ್ಬಿಡು, ಮನೆ ಅಂದಾಗ ಜ್ಞಾಪಕ ಆಯ್ತು. ನಾವುಗಳು ಮನೆಗೆ ಅಂತ ಹೋಗ್ತೀವಲ್ಲ, ಇನ್ನು ಶೂಸ್ ಬಿಚ್ಚಿರಲ್ಲ. ಅಷ್ಟ್ರಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ಟು, ಯಾಕು ಮರಿ ಸಣ್ಣಗಾಗೋಗ್ಬಿಟ್ಟಿದ್ಯಾ? ಊಟ ಗೀಟ ಸೇರ್ತಾ ಇಲ್ವಾ? ಓದೋದ್ ಜಾಸ್ತಿ ಆಯ್ತಾ? ಸ್ಟ್ರೆಸ್ ಆಗ್ತಿದ್ಯಾ? ಆ ಕುಯ್ಯೋದು ಅಂತಾರಲ್ಲ, ಅದೆಲ್ಲ ಆಗೋಯ್ತಾ? ನೆಕ್ಸ್ಟ್ ಏನ್ ಪ್ಲಾನ್ಸ್? MS MD ನ? ಏನಪ್ಪ, MBBS ಅಷ್ಟೊಂದು ಸ್ಕೋಪ್ ಇಲ್ಲ ಅಲ್ವಾ? ನಮ್ಗೆಲ್ಲ ವಯಸ್ಸಾಯ್ತಪ್ಪ. ನೆಕ್ಸ್ಟ್ ನೀನೇ ನಮ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು. ಆಯ್ತಾ? ಇವ್ರು ಪಾಪ ನಾವ್ ಆನ್ಸರ್ ಮಾಡೋ ಅಷ್ಟರಲ್ಲಿ ಕಾಲೇಜಿನ ಒಂದು ಫೋನ್ ಫ್ರೆಂಡ್ ಬರುತ್ತೆ. ಏನ್ ಸಮಾಚಾರ ಗುರು? HOD ನನ್ ಕೇಳಿದ್ರ? ಎಂಪೋಸ್ಟಿಂಗ್ ಟೆಸ್ಟ್ ಅಂತ. ಅಯ್ಯೋ, ನನ್ನ ವ್ಯತೆ ಕೇಳಲಾರೆ. ಸೊ ನೆಕ್ಸ್ಟ್ ಲೋ ಮಗ, ಅಂದಂಗೆ ಇನ್ 3 ವರ್ಷದಲ್ಲಿ ನಾವು ಸೆಟ್ಲ್ ಆಗೋ ಪ್ಲಾನು ವರ್ಕೌಟ್ ಆಗತ್ತೆ ಅಂತ್ಯಾ? ಇಲ್ಲ ದಡ್ಡ, 3 ವರ್ಷ ಆದ್ಮೇಲೆ ನನ್ ಕೋರ್ಸ್ ಇನ್ನು ಮುಗ್ದಿರೋದಲ್ಲ. ನಂದಂತೂ ಮುಗ್ದಿರುತ್ತೆ. ನಮಗ್ ನೀನ್ ಅವಾಗಿಂದ ಓದ್ತಿದ್ಯಾ ಇಲ್ವಾ ಅನ್ನೋದೇ ಡೌಟ್. ನನಗೆ ನೀವು MBBS ಮಾಡ್ತಿದ್ದೀರಾ ಇಲ್ವಾ ಅನ್ನೋದೇ ಡೌಟ್. ಲೋ, ನಿಜವಾಗ್ಲೂ ಹೊಟ್ಟೇನು?
ಮುಂದಿನ ವಿಡಿಯೋ ಮಾಡಕ್ ಹೊರಟಿರೋದು. ದಮ್ದಾರೆ 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 ದಮ್ದಾ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ 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 ದಮ್ದಾರೆ ದಮ್ದಾರೆ. ಹಲೋ ಗೈಸ್, ದಿಸ್ ಆರ್ ಫಸ್ಟ್ ಅಟೆಂಪ್ಟ್. ಇದು ನಮ್ಮ ಮೊದಲನೇ ಪ್ರಯತ್ನ ಏನ್ ಸಮಾಚಾರ ತಂಡದಿಂದ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗುರು ಸಬ್ಸ್ಕ್ರೈಬ್. ಹಾ ಅದನ್ನ ಮಾಡಿ.